ಹಾಯ್ ಹಾಲ್ ಎಲ್ರಿಗೂ ನಮಸ್ಕಾರ. ಇವತ್ತು ನಾನು ನಿಮ್ಮ ಜೊತೆ ನನ್ನ ಕತೆ ಧಾರಾವಾಹಿಯಲ್ಲಿ ಏನೆಲ್ಲ ಆಗುತ್ತೆ ಅಂತ ನಾನು ನಿಮ್ಗೆ ಹೇಳ್ತೀನಿ. ಅಲ್ಲಿವರೆಗೂ ಯಾರೆಲ್ಲ ನನ್ನ ಚಾನಲ್ ನೋಡ್ತಾರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಈ ಕಡೆ ಅಂಜನಾ ಹಾಗೂ ಅಪೇಕ್ಷಿತ ಇಬ್ಬರು ಮಾತಾಡ್ತಾ ಇರ್ಬೇಕಾದ್ರೆ ಅಂಶು ಹೇಳ್ತಾ ಇರ್ತಾಳೆ, ಫೈನಲಿ ನಾನು ಮಿಸಸ್ ಅಜಿತ್ ಆಗ್ತಾ ಇದ್ದೀನಿ. ನಾನು ಎಷ್ಟು ವರ್ಷದ ಡ್ರೀಮ್ ಇದೆ ಅಲ್ವಾ ಅಪೇಕ್ಷಿತ ಅಂತ ಕೇಳ್ತಿರ್ಬೇಕಾದ್ರೆ, ಹೌದೌದು ಫೈನಲಿ ನೀನು ನನ್ನ ಆಜ್ಞೆ ಆಗ್ತಿದೆ, ಅದೇ ನನಗೆ ತುಂಬ ಖುಷಿ ಆಗ್ತಿದೆ ಅಂತೇಳಿ ಈ ಕಡೆ ಅಪೇಕ್ಷಿತನೇ ಹೇಳ್ತಾ ಇರ್ತಾಳೆ. ಅಂಜನಾಗಂತೂ ತುಂಬ ಖುಷಿ ಆಗ್ತಿರುತ್ತೆ. ಇಬ್ಬರು ಕೂಡ ತುಂಬ ಖುಷಿ ಪಡ್ತಾ ಇರ್ತಾರೆ. ಅಂಜು ಹೇಳ್ತಿರ್ತಾಳೆ, ಇವಾಗ ನೀನು ಭೂಮಿ ಹತ್ರ ಹೋಗು, ನಾನು ಈ ಎಳ್ನೀರಿಗೆ ಮದ್ಬರೋ ಔಷಧಿ ತೊಗೊಂಬಂದು ಬರ್ಸ್ಬಿಟ್ಟು ನಾನು ಕೊಡ್ತೀನಿ ಅಂತ ಹೇಳ್ತಿರ್ತಾಳೆ. ಹೌದಾ ಸರಿ ಆಯಿತು ನಾನು ಹೋಗ್ತೀನಿ ಅಂತ ಹೇಳ್ಬಿಟ್ಟು ಹೋದಾಗ ಈ ಕಡೆ ಭೂಮಿನೂ ಕೂಡ ಮೇಲ್ಗಡೆ ಸೆರಗ ಹಾಕ್ಕೊಂಡು ಈ ಕಡೆ ತತ್ತೆ ಹೇಳ್ತಿರ್ತಾಳೆ, ಸಾಹೇಬ್ರೆ ನಂಗೆ ತುಂಬ ಟೆನ್ಷನ್ ಆಗಿತ್ತು, ಎಲ್ಲಿ ನೀವು 3 ಗಂಟೆ ಕಟ್ಬಿಡ್ತೀರಾ ಅಂತ ಹೇಳ್ತಾ ಇರ್ತಾಳೆ. ಇಲ್ಲ ನಾನು 3 ಗಂಟೆ ಎಲ್ಲ ಕಟ್ಟೋದು, ನಾನು ಬರೀ 2 ಗಂಟೆ ಕಟ್ತೀನಿ, ನಮ್ಮ ಪ್ಲ್ಯಾನ್ ಇದ್ದಿದ್ದು ಹಂಗೆ ಅಲ್ವಾ, ನಾನು ಬರೀ 2 ಗಂಟೆ ಕಟ್ತೀನಿ. ಅದು ನೋಡಿದ್ರೆ ಮದುವೆ ಆಗದಿರೋ ಥರನೇ ಇರುತ್ತೆ, ಅಮ್ಮನ ಖುಷಿಗೂ ಆಗುತ್ತೆ ಅಂತೇಳಿ ಹೇಳ್ತಿರ್ಬೇಕಾದ್ರೆ ಅದೇ ಟೈಮ್ಗೆ ಈ ಕಡೆ ಅಪೇಕ್ಷಿತನೂ ಕೂಡ ಬರ್ತಾಳೆ. ಬಂದ್ಬಿಟ್ಟು ಏನು ಭೂಮಿ ನಿನ್ಗೆ ಹೇಳಿದ್ದೆ ತಾನೇ ನಾನು ಮಾತಾಡಬಾರ್ದು ನೀನು ಅಜಿತ್ ಹತ್ರ ಅಂತ ಹೇಳ್ತಾ ಇರಬೇಕಾದ್ರೆ, ಮದುವೆ ಆಗೋ ತನಕ ನೀನು ಅಜಿತ್ ಹತ್ರ ಮಾತಾಡಬೇಡ ಆಯಿತಾ, ಸರಿ ಮುಗಿಸ್ಕೊಂಡು ನೀನು ಬಾ ಅಂತ ಹೇಳಿ ಕರ್ಕೊಂಡು ಹೋಗ್ತಿರ್ಬೇಕಾದ್ರೆ ಈ ಕಡೆ ಅಜಿತ್ಗೆ ಫುಲ್ಲು ಸ್ವಲ್ಪ ಟೆನ್ಷನ್ ಆಗಿರುತ್ತೆ. ಏನಕ್ಕೆ ಇವಳು ಇಷ್ಟೊಂದು ಒಳ್ಳೊಳ್ಳಾಗ್ಬಿಡುತ್ತೆ, ಅದು ಭೂಮಿನ ರೂಮಿಗೆ ಕರ್ಕೊಂಡು ಹೋಗಿದ್ದು ಏನಕ್ಕೆ ಅಂತೇಳಿ ಈ ಕಡೆ ಅಜಿತ್ ಕೂಡ ಯೋಚನೆ ಮಾಡ್ತಾ ಇರ್ತಾರೆ. ಏನಾದರೂ ಆಗಿರಲಿ ಒಟ್ಟಿನಲ್ಲಿ ಈ ಮದುವೆ ನಿಲ್ಸೋಕೆ ಅವಳು ಪ್ಲ್ಯಾನ್ ಮಾಡ್ತಾಳೆ, ಹಂಗೆ ಆಗಲಿ ಅಂತ ಹೇಳಿ ಅವನು ಕೂಡ ಅದನ್ನೇ ಅಲ್ಲಿಂದ ಅಂದ್ಕೊಂಡು ಆಗಿದ್ದಾಗಲಿ ಅಂತ ಹೇಳ್ಬಿಟ್ಟು ಅವನು ಕೂಡ ಅಲ್ಲಿಂದ ಹೊರಟೋಗ್ತಾನೆ. ಇದನ್ನೆಲ್ಲ ಮಾತಾಡಿದ್ದು ಸತ್ಯನೂ ಕೂಡ ಸೈಡಿಂದ ಕೇಳಿಸ್ಕೊತಾನೆ. ನಿಮ್ಮಿಬ್ಬರು ಪ್ಲ್ಯಾನ್ ಈ ಥರ ಇತ್ತು, 3 ಗಂಟೆ ಹಾಕೋದು ಬದಲು 2 ಗಂಟೆ ಹಾಕಿದ್ರೆ ಅಮ್ಮನ ಪ್ಲ್ಯಾನು ಸಕ್ಸಸ್ ಆಗುತ್ತೆ, ಇವಾಗ ನಿಮ್ಮ ಕಡೆನೂ ಮದುವೆ ಆಗದಿರೋ ಥರನೂ ಆಗುತ್ತೆ, ಇದನ್ನು ಆಗದಿರೋ ಥರ ನಾನು ಮಾಡಬೇಕು ಅಂತೇಳಿ ಕಡೆ ಸತ್ಯನೂ ಕೂಡ ಯೋಚನೆ ಮಾಡ್ತಾ ಇರ್ತಾರೆ. ಅದೇ ಟೈಮ್ಗೆ ಅಪೇಕ್ಷತೆಯಲ್ಲಿ ಭೂಮಿಗೆ ಕರ್ಕೊಂಡು ರೂಮಿಗೆ ಬಂದಾಗ, ಭೂಮಿ ಮದುವೆ ಆಗೋ ತನಕ ನೀನು ಅಜ್ಜಿ ಜೊತೆ ಎಲ್ಲೋ ಹೋಗ್ಕೊಡ್ತು, ಅವ್ನು ಎಲ್ಲಿ ಕರೆದ್ರೂ ಎಲ್ಲೋ ಆಚೆ ಹೋಗ್ಬೇಡ ಅಂತ ಹೇಳ್ತಿರ್ಬೇಕಾದ್ರೆ ಅದೇ ಟೈಮ್ಗೆ ಅಂಜನೂ ಕೂಡ ಬರ್ತಾಳೆ. ಅಂಜನ ಬಂದುಬಿಟ್ಟು ತಗೋ ಎಳ್ನೀರು ಕುಡಿ ಅಂತ ಹೇಳ್ತಾಳೆ. ನೀನು ತುಂಬ ಶಕ್ತಿಯಾಗಿರ್ಬೇಕಲ್ಲ ತಗೋ ಅಂತ ಹೇಳಿ ಕೊಡ್ತಾ ಇರ್ತಾಳೆ. ಅಲ್ಲಿ ನೀವು ಯಾಕೆ ಇದನ್ನು ತೊಗೊಂಡು ಬಂದು ಕೊಟ್ರಿ ಅಂತ ಅಂದಾಗ, ಹಂಗಲ್ಲ ನಾನು ತೊಗೊಂಡು ಕೊಟ್ಟಿಲ್ಲ, ಇದನ್ನು ಹೋಗಿ ಕೊಡು, ಸ್ವಲ್ಪ ಶಕ್ತಿಯಾಗಿರ್ತಾಳೆ, ಸ್ವಲ್ಪ ಸ್ಟ್ರಾಂಗ್ ಆಗಿರ್ತಾಳೆ ಭೂಮಿ ಅಂತೇಳಿ ಅಮ್ಮ ನನಗೆ ಹೇಳಿ ಕಳಿಸಿದ್ರು, ಅದಕ್ಕೆ ನಾನು ಹಿಂಗೆ ತೊಗೊಬಂದು ಕೊಟ್ಟೆ, ಬೇಡ ಅಂದರೆ ಹೇಳು ನಾನು ಹೋಗ್ತೀನಿ ರಿಟರ್ನು ಅಂತ ಹೇಳ್ತಾಳೆ. ಇಲ್ಲ ಪರವಾಗಿಲ್ಲ, ಅಮ್ಮ ನನಗೆ ದೇವ್ರ ಸಮಾನ, ನಿಮ್ಮ ಅಮ್ಮ ಏನೇ ವಿಷಯ ತಂದು ಕೊಟ್ಟರು ನಾನು ಕಣ್ಣು ಮುಚ್ಕೊಂಡು ಕುಡಿತೀನಿ, ನಿಮ್ಮ ಅಮ್ಮ ನಾನು ತುಂಬ ನಂಬ್ತೀನಿ, ನಾನು ಕುಡಿತೀನಿ ಅಂತ ಹೇಳ್ಬಿಟ್ಟು ಈ ಕಡೆ ಭೂಮಿನೂ ಕೂಡ ಹೇಳಿ ಕುಡಿಯೋಕ್ಕೆ ಅಂತೇಳಿ ಕುಡಿತಾ ಇರ್ತಾಳೆ. ಈ ಕಡೆ ಅಪೇಕ್ಷಿತ ಹಾಗೂ ಅಂಜನಾ ಇಬ್ಬರು ಕೂಡ ಖುಷಿ ಪಡ್ತಾ ಇರ್ತಾರೆ ಒಬ್ರೊಬ್ರು ನೋಡಿಕೊಂಡು. ಅವಳು ಕುಡಿದ ತಕ್ಷಣ ಅವಳಿಗೆ ತುಂಬ ಜ್ಞಾನ ತಪ್ಪಿಡುತ್ತೆ, ಅವಳು ತಲೆ ಸುತ್ತು ಬರ್ತಿದೆ ಅಂತ ಹೇಳ್ಬಿಟ್ಟು ಅವಳು ಅಲ್ಲೇ ಕುತ್ಕೊಂಡ್ಬಿಡ್ತಾಳೆ. ಅಂಜನಾ ಹಾಗೂ ಅಪೇಕ್ಷಿತ ಇಬ್ಬರೂ ಕೂಡ ಸರಿ ಇಲ್ಲಿ ಜಾಸ್ತಿ ಹೊತ್ತು ಇವಳನ್ನ ಹಿಡ್ಕೊಂಡು ತುಂಬ ಡೇಂಜರು, ಬಾ ಎಲ್ಲಾದರೂ ಹೋಗ್ಬಿಟ್ಟು ಶಿಫ್ಟ್ ಮಾಡೋಣ ಇವಳನ್ನ ಅಂತ ಹೇಳ್ಬಿಟ್ಟು ಅಪೇಕ್ಷಿತ ಅಂಜನಾ ಇಬ್ಬರೂ ಅವಳನ್ನ ಕರ್ಕೊಂಡು ಯಾವುದೋ ಒಂದು ಮೂಲೆಯಲ್ಲಿ ಅವಳನ್ನ ಹಾಕ್ತಾರೆ ಇಬ್ಬರೂ ಸೇರಿ. ಸರಿ ಆವಾಗ ಅಪೇಕ್ಷಿತ ಹೇಳ್ತಾಳೆ, ಸರಿ ಬಾ ಜಾಸ್ತಿ ಟೈಮ್ ಬೇಡ, ಇಲ್ಲಿ ಹೊರಟೋಗೋಣ ಅಂತ ಹೇಳ್ಬಿಟ್ಟು ಅಂಜನ ಕರ್ಕೊಂಡು ಹೋಗ್ಬಿಟ್ಟು ಅಂಜನಾ ಕರ್ಕೊಂಡು ಹೋಗ್ತಾಳೆ. ಅದೇ ಟೈಮ್ ಅಲ್ಲಿ ನೋಡಿದ್ರೆ ಭೂಮಿ ಒಬ್ಬಳೇ ಇರ್ತಾಳೆ, ಮೂಲೆಯಲ್ಲೇ ಹಾಕಿರ್ತಾರೆ ಅವಳನ್ನ. ಸರಿ ಅಂತ ಹೇಳ್ಬಿಟ್ಟು ಈಗ ಅಪೇಕ್ಷಿತಂಗೆ ಹೇಳ್ತಾ ಇರ್ತಾರೆ, ತುಂಬ ಥ್ಯಾಂಕ್ಸ್ ಅಪೇಕ್ಷಿತ, ನೀನು ನಂಗೆ ಸಹಾಯ ಮಾಡಿದ್ಕೆ ಲೈಫ್ ಲಾಂಗ್ ನಾನು ಯಾವತ್ತೂ ಮರೆಯಲ್ಲ ಅಂತೇಳಿ ಈ ಕಡೆ ಅಂಜು ಹೇಳ್ತಿರ್ಬೇಕಾದ್ರೆ, ನೋಡು ಇದು ಈ ಥರ ಪ್ಲ್ಯಾನ್ ಮಾಡಿದ್ರೆ ಹೆಂಗಿರೋ ಮದುವೆ ಆದಮೇಲಿಂದ ಮನೆಯವ್ರಿಗೆ ಗೊತ್ತಾಗೇ ಆಗುತ್ತೆ, ಅದು ಯಾವುದೇ ಕಾರಣಕ್ಕೂ ನನ್ನ ಹೆಸರು ಹೇಳ್ಕೊಡ್ದು ಅಷ್ಟೇ ನೀನು ಅಂತ ಹೇಳ್ಬಿಟ್ಟು ಈ ಕಡೆ ಅಪೇಕ್ಷಿತ ಹೇಳ್ತಿರ್ಬೇಕಾದ್ರೆ, ನಾನು ಎಲ್ಲಿ ಹೇಳ್ತೀನಿ, ನಾನು ಆ ಥರ ಎಲ್ಲ ಏನಿಲ್ಲ, ಮುಂದೆ ಏನಾದರೂ ಅದು ನಾನು ನೋಡ್ಕೊತೀನಿ, ಅದ್ರ ಬಗ್ಗೆ ಎಲ್ಲ ಏನು ತಲೆ ಕೆಡಿಸ್ಕೊಬೇಡ ಅಪೇಕ್ಷಿತ, ನೀನು ನನಗೆ ಈ ಪ್ಲ್ಯಾನಲ್ಲಿ ಹೆಲ್ಪ್ ಮಾಡೋದು ತುಂಬ ಥ್ಯಾಂಕ್ಸ್ ಅಂತ ಹೇಳ್ಬಿಟ್ಟು ಈ ಕಡೆ ಅಂಜನೂ ಕೂಡ ಹೇಳ್ತಾ ಇರ್ತಾಳೆ. ಫೈನಲಿ ನಾನಿವಾಗ ಅಜಿತ್ ಹೆಂಡತಿ ಆಗ್ತಿದ್ದೆ, ಅದೇ ನನಗೆ ಖುಷಿ ಅಂತ ಹೇಳ್ತಿರ್ತಾಳೆ. ಅದೇ ಟೈಮ್ಗೆ ಹಿಂದೆಯಿಂದಲೂ ಈ ಕಡೆ ಅಶ್ವಿನಿ ಕೂಡ ಕೇಳಿಸ್ಕೊತಾ ಇರ್ತಾಳೆ, ನಿನ್ನ ಪ್ಲ್ಯಾನ್ ಇದೇ ಥರ ಇದೆ, ನಿನ್ನ ಪ್ಲ್ಯಾನ್ ಆಗೋದಕ್ಕೆ ನಾನು ಬಿಡಲ್ಲ, ಆ ಪ್ಲ್ಯಾನ್ ಫುಲ್ ಫ್ಲಾಪ್ ಆಗೋದಕ್ಕೆ ನಾನು ಕಾಯ್ತಾ ಇರ್ತೀನಿ, ನೀನು ಮಿಸಸ್ ಅಜಿತ್ ಅಂಜನಾ ಆಗೋದಕ್ಕೆ ನಾನು ಬಿಡಲ್ಲ, ನಾನು ಮನಸ್ವಿಯಾಗಿ ಮಿಸಸ್ ಮನಸ್ವಿಯಾಗಿ ಅಂಜಿತ್ ನಾರಾಯಣ ಆಗಿ ನಾನು ಇರಬೇಕು, ನಾನು ಈ ಮದುವೆ ಕ್ಯಾನ್ಸಲ್ ಮಾಡಿ ಆ ಜಾಗದಲ್ಲಿ ನಾನು ಇರ್ತೀನಿ ನೋಡು ಅಂತೇಳಿ ಈ ಕಡೆ ಮಾತಾಡ್ತಾ ಇರಬೇಕಾದ್ರೆ ಈ ಕಡೆ ಪೂಜೆ ಎಲ್ಲ ಮಾಡ್ತಿರ್ಬೇಕಾದ್ರೆ ಈ ಕಡೆ ಐನರ್ ಕೂಡ ಹೇಳ್ತಾರೆ, ಹೋಗ್ಬಿಟ್ಟು ಹೆಣ್ಣು ಗಂಡನ ಕರ್ಕೊಂಡು ಬನ್ನಿ ಅಂತ ಹೇಳ್ತಾ ಇರ್ತಾರೆ. ಅದೇ ಟೈಮ್ಗೆ ಇಲ್ಲಿ ಎಲ್ಲ ಪೂಜೆ ಸ್ಟಾರ್ಟ್ ಮಾಡ್ತಾರೆ, ಮನೆಯವ್ರು ಎಲ್ಲರೂ ಕೂತ್ಕೊಂಡು ಇರಬೇಕಾದ್ರೆ ಈ ಕಡೆ ಹೇಳ್ತಾರೆ ಈ ನೀರನ್ನ ತೊಗೊಂಡೋಗಿ ಹುಡುಗಿನ ಕೊಟ್ಟು ಅವ್ರು ಕೂರಿಸ್ಕೊಂಡು ಕರ್ಕೊಂಡು ಬನ್ನಿ ಅಂತ ಐನರ್ ಹೇಳಿರ್ತಾರೆ. ಅದಕ್ಕೆ ಈ ಕಡೆ ಅದೇ ಟೈಮ್ಗೆ ಸಂಗೀತ ಹೋಗಬೇಕಾದ್ರೆ ಈ ಕಡೆ ಅಶ್ವಿನಿ ಇದ್ದಳು, ಇಲ್ಲ ಅತ್ತೆ ನಾನೇ ಹೋಗ್ಬಿಡ್ತೀನಿ ಕೊಡಿ ಅಂತ ಹೇಳಿ ಹೋದಾಗ ಈ ಕಡೆ ದೇವಿಯಾನಿಗೂ ತುಂಬ ಡೌಟ್ ಬರ್ತಾ ಇರುತ್ತೆ. ಅದನ್ನು ತೊಗೊಂಡು ಕುಡ್ಸೋದಕ್ಕೆ ಅಂತ ಬಿಟ್ಟು ತೊಗೊಂಡು ಹೋಗ್ತಾ ಇರಬೇಕಾದ್ರೆ ಈ ಕಡೆ ಇದನ್ನು ನಾನು ಅಂಜನಾಗೆ ಕೊಡಿಸ್ತೀನಿ, ಇದನ್ನು ಮದ್ಬರೋ ಔಷಧಿ, ಇದನ್ನೇ ಲಾಸ್ಟ್ ಆಗಿರಬೇಕು ಅವಳಿಗೆ, ಇದನ್ನು ನಾನು ಅವಳಿಗೆ ಕೊಡಿಸಿ ಅವಳ ಜಾಗದಲ್ಲಿ ನಾನು ಇರ್ತೀನಿ, ಇದನ್ನು ಅವಳು ಕೊಡ್ತಿ ಪ್ರೆಗ್ನೆಂಟ್ ತಪ್ಪಿಬಿಡಬೇಕು, ಅವಳು ಎದೊಳ್ಳೇಬಾರ್ದು ಇದರಿಂದ ಅಂತ ಹೇಳಿ ಅವಳು ಕೂಡ ಇದನ್ನು ಮಾತಾಡ್ಕೊಂಡು ಅವಳಿಗೆ ಕುಡಿಸ್ಬೇಕು ಅಂತ ಹೇಳ್ಬಿಟ್ಟು ತೊಗೊಂಡು ಹೋಗ್ತಾ ಇರ್ತಾಳೆ. ಹೋಗ್ಬಿಟ್ಟು ರೂಮ್ ಹತ್ರ ಹೋಗ್ಬಿಟ್ಟು ಭೂಮಿ ಅಂತ ಹೇಳಿ ಕರೆದಾಗ ಈ ಕಡೆ ಅಪೇಕ್ಷಿತ ಅಯ್ಯೋ ಯಾರೋ ಬಂದರೂ ಕರೆಯೋದಕ್ಕೆ ನೀನು ಇವಾಗಲೇ ಹೋಗ್ಬೇಡ, ಯಾರಾದರೂ ಬಂದು ಕರೆದ್ರೆ ಮಾತ್ರ ನೀನು ಹೋಗು ಅಂತ ಹೇಳಿದ್ನಲ್ಲ, ಈಗ ಯಾರೋ ಬಂದು ಕರೆದಿರ್ತಾರೆ, ನೀನೆಲ್ಲ ಸೆರ್ಗ ಹಾಕ್ಕೊಂಡು ಕೂತ್ಕೊಂಡಿರೋ, ನಾನು ಹೋಗ್ಬಿಟ್ಟು ಬಾಗಿಲು ತೆಗೆದ್ಬಿಟ್ಟು ಬರ್ತೀನಿ ಅಂತ ಹೇಳ್ಬಿಟ್ಟು ಹೋಗ್ತಾಳೆ.
ಟೇಬಲ್ ಮೇಲೆ ಎಳ್ಳೀರೆಲ್ಲ ಇಟ್ಟಿರ್ತಾರೆ ಅದನ್ನೆಲ್ಲ ತೆಗ್ದು ಎಲ್ಲ ಕ್ಲೀನ್ ಮಾಡಿಬಿಟ್ಟು ಕರ್ಕೊಂಡು ಬಂದು ಕೂರಿಸ್ತಾಳೆ. ಅದೇ ಟೈಮ್ಗೆ ಈ ಕಡೆ ಅಶ್ವಿನಿ ಇದ್ದವಳು ಅಪೇಕ್ಷಿತ ಅಜ್ಜಿ ಕರೀತಿದ್ದಾರೆ ನೀನು ಹೋಗು ಅಂತ ಹೇಳ್ತಾಳೆ. ನಾನು ಭೂಮಿನ ಕರ್ಕೊಂಬರ್ತೀನಿ ಅಂತ ಹೇಳ್ತಾಳೆ. ಹೌದಾ, ಇಲ್ಲ ನಾನು ಒಟ್ಟಿಗೆ ಬರ್ತೀವಿ ಅಂತೇಳಿ ಹೇಳ್ತಿರ್ಬೇಕಾದ್ರೆ ಇಲ್ಲ ಅಜ್ಜಿಗೇನೋ ಅರ್ಜೆಂಟ್ ಇದೆ ನೀನು ಹೋಗು ಅಂತ ಹೇಳ್ಬಿಟ್ಟು ಈ ಕಡೆ ಅಪೇಕ್ಷಿತನ ಕಳಿಸ್ಬಿಟ್ಟು ಆಮೇಲಿಂದ ಇದನ್ನು ತಗೋ ಭೂಮಿ ಅಂತ ಹೇಳ್ಬಿಟ್ಟು ಕೊಡ್ತಾಳೆ. ಅದನ್ನು ಅವಳು ಕೂಡ ಕುಡಿಯೋಕ್ಕೆ ಯೋಚನೆ ಮಾಡ್ತಿರ್ತಾಳೆ. ಇಲ್ಲ ಕುಡಿ ಅಂತ ಹೇಳಿ ಕುಡಿತಾ ಇರಬೇಕಾದ್ರೆ ಅವಳು ಕುಡ್ದಾದ್ಮೇಲೆ ಎಲ್ಲ ನಿಜನೂ ಹೇಳ್ತಾ ಇರ್ತಾಳೆ. ಈ ಕಡೆ ಭೂಮಿ ನೀನು ಅಜಿತ್ನ ಮದುವೆ ಆಗಬಾರ್ದು, ನೀನು ನಿನ್ನ ಜಾಗದಲ್ಲಿ ಅಂಜನ ಇರಬೇಕು, ಅಂಜನಗೋಸ್ಕರ ನಾನು ಇದೆಲ್ಲ ಪ್ಲ್ಯಾನ್ ಮಾಡ್ತಿರೋದು. ಇವಾಗ ನೀನು ಕುಡ್ದಲ್ಲ ಅದರಲ್ಲಿ ನಾನು ನಿದ್ದೆ ಬರೋ ಔಷಧಿ ಬೆಳೆಸಿದ್ದೀನಿ, ಅದನ್ನು ಕುಡಿದ ತಕ್ಷಣ ನೀನು ಬಿದ್ದೋಗ್ಬಿಡ್ತೀಯ. ಆ ಜಾಗದಲ್ಲಿ ಅಂಜನ ಕರ್ಕೊಂಡೋಗಿ ನಾವೆಲ್ಲ ಮದುವೆ ಮಾಡಿಸ್ತೀನಿ. ಈ ಥರ ಸೆರಗಾಕೋ ಪ್ಲ್ಯಾನ್ ಎಲ್ಲ ಸ್ವಾಮೀಜಿ ಹತ್ರ ಸ್ವಾಮೀಜಿ ಸರ್ವೆಂಟ್ ಹತ್ರ ನಾನು ಮಾತಾಡಿ ಈ ಥರ ಸೆರಗಾಕೋ ಪ್ಲ್ಯಾನ್ ಎಲ್ಲ ನಾನು ಮಾಡಿಸಿದ್ದು. ಹಂಗಿನ ಮೇಲಿಂದ ನೀನು ಅದು ಹೆಂಗೆ ನೀನು ಅಜ್ಜಿತ ಮದುವೆ ಆಗ್ತೀಯ ಅಂತ ಹೇಳಿದಾಗ ಅವಳಿಗೆ ಅಲ್ಲೇ ಪ್ರಜ್ಞೆ ತಪ್ಪಿರುತ್ತೆ. ಅದನ್ನು ನೋಡಿ ಅವಳನ್ನು ಕೂಡ ಸೈಡಿಗೆ ಕರ್ಕೊಂಡು ಹೋಗ್ಬಿಟ್ಟು ನಿಲ್ಲಿಸ್ತಾಳೆ. ಅವಳನ್ನ ಕರ್ಕೊಂಡೋಗಿ ಸೈಡಲ್ಲೇ ಮಲಗಿಸ್ತಾಳೆ. ಭೂಮಿ ಎಲ್ಲ ಮಲಗಿಸಿರ್ತಾಳೆ ಅಲ್ಲೇ ಮಲಗಿಸ್ತಿರ್ಬೇಕಾದ್ರೆ ಈ ಕಡೆ ಅಶ್ವಿನಿ ಕೂಡ ಹೇಳ್ತಿರ್ತಾಳೆ ಇನ್ಮೇಲಿಂದ ನಾನು ಈ ಮನೆ ಸೊಸೆಯಾಗಿರ್ತೀನಿ, ಈ ಮನೆ ಯಜಮಾನಿ ಆಗ್ತೀನಿ, ಆಸ್ತಿಗೆಲ್ಲ ನಾನು ಒಡ್ತಿ ಆಗ್ತೀನಿ ಅಂತೇಳಿ ಈ ಕಡೆ ಅಶ್ವಿನಿ ಕೂಡ ಮಾತಾಡ್ತಾ ಇರ್ತಾಳೆ. ಈ ಕಡೆ ಭೂಮಿನ ಎಲ್ಲ ಮಲಗಿಸಿರ್ತಾರೋ ಅದ್ರ ಜಾಗದಲ್ಲಿ ಹೋಗಿ ಮಲಗಿಸೋದಕ್ಕೆ ಅಂತ ಹೇಳ್ಬಿಟ್ಟು ಹೋಗಿ ಮಲಗಿಸಿರ್ತಾಳೆ. ಈ ಕಡೆ ದೇವಿಯಾನಿನೂ ಕೂಡ ಬಂದಿರ್ತಾಳೆ. ಇವರಿಬ್ರು ಎಲ್ಲೂ ಕಾಣಿಸ್ತಿಲ್ಲ. ಈ ಅಂಜನಮ್ಮ ನಂಬ್ಕೊಂಡು ಹೋದರೆ ಅಂಜನಮ್ಮ ಪ್ಲ್ಯಾನ್ ಯಾವಾಗಲೂ ಪ್ರಾಫಿಟ್. ಈ ಕಡೆ ಇವಳು ಏನೋ ಪ್ಲ್ಯಾನ್ ಮಾಡ್ತೀನಿ, ಕಿಡ್ನಾಪ್ ಮಾಡ್ತೀನಿ ಭೂಮಿನ ಅಂತ ಹೇಳ್ಬಿಟ್ಟು ಅಶ್ವಿನಿ ಕೂಡ ಹೇಳಿದ್ಲು. ಅಶ್ವಿನಿ ಕೂಡ ಕಾಣ್ತಿಲ್ಲ ಎಲ್ಲೋದ್ರು ಇವರಿಬ್ರು ಅಂತ ಹೇಳಿ ಯೋಚನೆ ಮಾಡ್ತಾ ಇರಬೇಕಾದ್ರೆ ಭೂಮಿ ರೆಡಿ ಆಗಿದೆ ಅಂತೇಳಿ ಭೂಮಿ ರೂಮಿಗೆ ಬರ್ತಾಳೆ. ಸೊ ಅದೇ ಟೈಮ್ಗೆ ಈ ಕಡೆ ಸತ್ಯನೂ ಕೂಡ ಬರ್ತಾನೆ. ಇಲ್ಲ ಇವಳನ್ನ ಏನಾದರೂ ಸಾಯಿಸ್ಬಿಡ್ಲ, ನಾನು ಏನು ಮಾಡೋದು ಅಂತ ಗೊತ್ತಾಗ್ತಿಲ್ಲ ಅಂತ ಈ ಕಡೆ ದೇವಿಯನ್ನು ಯೋಚನೆ ಮಾಡ್ತಿರ್ಬೇಕಾದ್ರೆ ಅದೇ ಟೈಮ್ಗೆ ಸತ್ಯ ಬಂದಾಗ ಭೂಮಿ ರೆಡಿ ಆಗಿದೆಯಾ, ಬಾ ಅಚ್ಚಕ್ಕೂ ಕರೀತಿಲ್ಲ ಕರ್ಕೊಂಡು ಹೋಗೋಣ ಅಂತ ಹೇಳ್ಬಿಟ್ಟು ಅವಳನ್ನ ಕರ್ಕೊಂಡು ಹೋಗ್ತಾರೆ ಮಂಟಪಕ್ಕೆ ಅಂತ ಹೇಳ್ಬಿಟ್ಟು. ಅದೇ ಟೈಮ್ಗೆ ಇಲ್ಲಿ ಅಪೇಕ್ಷಿತವಲ್ಲ ಅಜ್ಜಿ ಕರ್ದೇ ಇಲ್ಲ ನನಗೆ, ಈ ಅಶ್ವಿನಿಗೆ ಯಾಕೆ ಸುಳ್ಳು ಹೇಳಿದ್ಲು, ನನಗೆ ಮನಸ್ವಿ ಯಾಕೆ ಸುಳ್ಳು ಹೇಳಿದ್ಲು, ಏನಾದರೂ ಪ್ಲ್ಯಾನ್ ಮಾಡಿದ್ದಾಳೆ ಅವಳು ಬೇರೆ ಎಲ್ಲೂ ಕಾಣ್ತಾ ಇಲ್ಲ, ಏನಾಗಿದೆ ಇವಳಿಗೆ ಏನು ಕಾಣಿಸ್ತಾ ಇಲ್ಲ ಅಂತ ಹೇಳ್ಬಿಟ್ಟು ಅವಳು ಕೂಡ ಯೋಚನೆ ಮಾಡ್ತಾ ಇರ್ತಾಳೆ. ಅದೇ ಟೈಮ್ಗೆ ಇಲ್ಲಿ ಎಲ್ಲರೂ ಕುತ್ಕೊಂಡು ಪೂಜೆ ಮಾಡ್ತಿರ್ಬೇಕಾದ್ರೆ ಈ ಕಡೆ ಪೂಜಾರಿಗೆ ಅವರಿಗೆ ಸ್ವಾಮೀಜಿಗೆ ಡೌಟ್ ಬರುತ್ತೆ. ಅವರಿಗೆ ಗೊತ್ತಾಗುತ್ತೆ ಇಲ್ಲೇನೋ ತಪ್ಪು ನಡೀತಿದೆ, ಭೂಮಿ ಜಾಗದಲ್ಲಿ ಬೇರೆ ಯಾರೋ ಬರ್ತಿದ್ದಾರೆ ಅಂತೇಳಿ ಅವ್ರಿಗೂ ಗೊತ್ತಾಗುತ್ತೆ. ಆವಾಗ ದೇವ್ರ ಹತ್ರ ಬೇಡ್ಕೊತಾರೆ, ಅಪ್ಪ ದೇವರೇ ಈ ಹುಡುಗಿ ಯಾವುದಕ್ಕೂ ಮೋಸ ಮಾಡಬೇಡ, ಅವಳು ತುಂಬ ಒಳ್ಳೆಯವಳಿದ್ದಾಳೆ, ಏನೇ ಆದರೂ ನೀನೇ ನೋಡ್ಕೊ ಅಂತೇಳಿ ಹೇಳ್ತಿರ್ಬೇಕಾದ್ರೆ ಈ ಕಡೆ ಸಂಗೀತ ಕೂಡ ಬೇಡ್ಕೊತಾ ಇರ್ತಾಳೆ. ಅವಳು ತುಂಬ ಕಷ್ಟ ಅನುಭವಿಸಿದಾಳು, ಅವ್ರಿಗೆ ಎಲ್ಲನೂ ನೀನೇ ನೋಡ್ಕೊ ಅಂತೇಳಿ ಈ ಕಡೆ ಸಂಗೀತ ಕೂಡ ದೇವ್ರ ಹತ್ರ ಬೇಡ್ಕೊತಾ ಇರಬೇಕಾದ್ರೆ ಈ ಕಡೆ ಸ್ವಾಮೀಜಿಗೆ ಗೊತ್ತಾಗುತ್ತೆ. ಅದೇ ಟೈಮ್ಗೆ ಈ ಭೂಮಿ ಅಲ್ಲ ಬೇರೆ ಹುಡುಗಿ ಅಂತ ಅವ್ರಿಗೆ ಗೊತ್ತಾಗಿದ್ರು ಕೂಡ ಅವ್ರೇನೂ ಮಾತಾಡ್ತಾನೆ. ಅದೇ ಟೈಮ್ಗೆ ಹೋಗ್ಬಿಟ್ಟು ಸಂಗೀತ ಹೋಗಿ ಕರ್ಕೊಂಬರೋಕ್ಕೆ ಅಂತೇಳಿ ಕಳಿಸ್ತಾರೆ. ಸಂಗೀತ ಕೂಡ ಹೋಗಿ ಕರ್ಕೊಂಬರ್ತಾರೆ. ಸಂಗೀತ ಹೋಗಿ ಅಶ್ವಿನ ಕರ್ಕೊಂಬರ್ತಾರೆ. ಅಶ್ವಿನ ಕರ್ಕೊಂಬಂದು ಕೂರಿಸಿದಾಗ ಸ್ವಾಮೀಜಿಗೆ ತುಂಬ ಶಾಕ್ ಆಗುತ್ತೆ. ಈ ಹುಡುಗಿ ಅವಳಲ್ಲ ಅಂತ ಅವ್ರಿಗೆ ಗೊತ್ತಿದ್ರು ಏನೂ ಹೇಳೋಕ್ಕಾಗ್ದೇನೆ ಸುಮ್ಮನೆ ಇರ್ತಾರೆ. ದೇವ್ರ ಮೇಲೆ ಭಾರ ಹಾಕ್ಬಿಟ್ಟು ಸುಮ್ಮನೆ ಹಾಕ್ತಾರೆ. ಆವಾಗ ಎಲ್ಲರೂ ಕೂಡ ಪೂಜೆಗೆ ಕರೀರಿ ಅಂತ ಹೇಳ್ಬಿಟ್ಟು ಸ್ವಾಮೀಜಿ ಕೂಡ ಹೇಳ್ತಾ ಇರ್ತಾರೆ. ಆಗೆಲ್ಲರೂ ಕೂಡ ಅದೇ ಟೈಮ್ಗೆ ಅಶ್ವಿನಿ ಕೂಡ ಕರ್ಕೊಂಡ್ಬಂದು ಕೂರಿಸ್ತಾರೆ. ಅದೇ ಟೈಮ್ಗೆ ಕೂಡ ಈ ಕಡೆ ಅಜಿತ್ ಕೂಡ ಬರ್ತಾನೆ. ಅಜಿತ್ ಬಂದ್ಬಿಟ್ಟು ಕುತ್ಕೋ ಅಂತ ಹೇಳ್ತಾರೆ. ಕುತ್ಕೊಂಡು ಇಬ್ಬರೂ ಕೂಡ ಹಾರ ಬದಲಾಯಿಸ್ಕೊಳ್ಳಿ ಅಂತ ಹೇಳ್ತಿರ್ಬೇಕಾದ್ರೆ ಅದಕ್ಕೆ ಸ್ವಾಮೀಜಿ ಹೇಳ್ತಾರೆ, ಇಬ್ಬರು ನೀನು ಆ ಕಡೆ ಹೋಗು, ನೀನು ಈ ಕಡೆ ಬಾ, ಇಬ್ಬರು ಅದಲು ಬದಲಾಗಿ ಅಂತ ಹೇಳ್ತಾರೆ. ಇಬ್ಬರು ಕೂಡ ಎಕ್ಸ್ಚೇಂಜ್ ಆಗ್ತಾರೆ. ಇಬ್ಬರು ಎಕ್ಸ್ಚೇಂಜ್ ಆಗಿ ಅವಾಗ ಸ್ವಾಮೀಜಿ ಹೇಳ್ತಾರೆ, ಇಬ್ಬರು ಮನಸ್ಸಲ್ಲಿ ಕೂಡ ಬೇಡ್ಕೊಳ್ಳಿ, ಒಳ್ಳೇದಾಗಲಿ, ಎಲ್ಲನೂ ಒಳ್ಳೇದು ಮಾಡಪ್ಪ ಅಂತ ಹೇಳಿ ಬೇಡ್ಕೊಳ್ಳಿ ಅಂತಾರೆ. ಇಬ್ಬರು ಕೂಡ ಕೈ ಮುಗಿದು ಬೇಡ್ಕೊತಾ ಇರ್ತಾರೆ. ಇವತ್ತಿನ ಸಂಚಿಕೆಗೆ ಮುಕ್ತಾಯಿತು. ನಾಳಿನ ಸಂಚಿಕೆಯಲ್ಲಿ ಏನಾಯಿತು ಅಂತ ಹೇಳ್ತೀವಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್, ಥ್ಯಾಂಕ್ಸ್ ಫಾರ್ ವಾಚಿಂಗ್.